ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಮೂಲಂಗಿ ಮೆಂತ್ಯ ಸೊಪ್ಪು ಈರುಳ್ಳಿ ಪರೋಟ. ಒಂದು ಬಟ್ಲು ಮೂಲಂಗಿ, ಆನಿಯನ್, ಸ್ವಲ್ಪ ಮೆಂತ್ಯ ಸೊಪ್ಪು, ಸಣ್ಣದಾಗಿ ಕತ್ತರಿಸಿರೋ 3 ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಬೇಕಾಗುತ್ತೆ, ನೀರು ಕಲಸೋದಕ್ಕೆ, 10 ಚಪಾತಿ 10 ಪರೋಟ ಆಗೋಷ್ಟು ಗೋಧಿ ಹಿಟ್ಟು, ಸ್ಪೈಸಸ್ ಬಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಜೀರಾ, ಗರಂ ಮಸಾಲ, ಜೀರಾ ಪೌಡರ್, ಹಳದಿ, ಅರಿಶಿನ ಪೌಡರ್. ಈಗ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಸ್ವಲ್ಪ ಮೊದಲಿಗೆ ಜೀರಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊಳ್ಳಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್. ಈಗ ಮೊದಲಿಗೆ ಸಣ್ಣಗೆ ಕತ್ತರಿಸಿರೋ ಮೆಂತ್ಯ ಸೊಪ್ಪು ಹಾಕಿ, ತುಂಬ ಹೆಲ್ದಿ ಫ್ರೆಂಡ್ಸ್. ಈ ಥರ ಮಾಡಿಕೊಟ್ರೆ ಎಲ್ಲ ತಿಂತಾರೆ. ಸಣ್ಣಗೆ ಹಚ್ಚಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, 3 ಮೆಣಸಿನ್ಕಾಯಿ, 1 ಬಟ್ಲು ಆಗೋಷ್ಟು ಮೂಲಂಗಿ, ನಾಟಿ ಮೂಲಂಗಿ ಇದು, 2 ಈರುಳ್ಳಿ ಸಣ್ಣಗೆ ಕತ್ತರಿಸಿರೋದು, ತುರ್ಕೊಂಡಿರೋ ಈರುಳ್ಳಿ 2 ಈರುಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಪರೋಟ ಅಲ್ವಾ, ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಈಗ ಒಂದಕ್ಕೊಂದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಕೈಯೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಟ್ರೆ ದೊಡ್ಡವರಿಂದ ವಯಸ್ಸಾದವರಿಂದ ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ತುಂಬ ರುಚಿಯಾಗುತ್ತಿದ್ದು. ಲಂಚ್ ಬಾಕ್ಸಿಗೆ, ಮಕ್ಕಳು ಲಂಚ್ ಬಾಕ್ಸಿಗೆ, ಆಫೀಸ್ಗೆ ಎಲ್ಲನೂ ಮಾಡಬಹುದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಎಲ್ಲ ಇಷ್ಟಪಟ್ಟು ತಿನ್ನೋ ರೆಸಿಪಿ. ತುಂಬ ಹೆಲ್ದಿ ರೆಸಿಪಿ ಕೂಡ ಇದು. ಯಾಕಂದರೆ ಕೆಲವು ಮಕ್ಕಳು ತರಕಾರಿ ತಿನ್ನಲ್ಲ, ಮೆಂತ್ಯ ಸೊಪ್ಪು ತಿನ್ನಲ್ಲ, ಮೂಲಂಗಿ ತಿನ್ನಲ್ಲ. ಈ ಥರ ನಾವು ಮಾಡಿಕೊಟ್ಬಿಟ್ರೆ ರುಚಿಯಾಗಿರುತ್ತೆ, ತಿಂದ್ಬಿಡ್ತಾರೆ ಫ್ರೆಂಡ್. ನಾನಂತೂ ಈ ಥರ ರೆಸಿಪಿ ನಮ್ಮ ಮನೇಲಿ ಪದೇ ಮಾಡ್ತಾನೇ ಇರ್ತೀನಿ. ನನ್ನ ಮಕ್ಳಿಗೂ ಇಷ್ಟ ಆಗುತ್ತೆ, ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿ ಒಂದಕ್ಕೆ ನೀರೇನು ಜಾಸ್ತಿ ಬೇಕಾಗಲ್ಲ, ಯಾಕಂದರೆ ಮೂಲಂಗಿಲಿ ನೀರಿರುತ್ತೆ. ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಂಡು ಒಂದು 2 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಬಿಟ್ಟು ಸ್ವಲ್ಪನೇ ನೀರು ಸಾಕಾಗುತ್ತೆ, ಜಾಸ್ತಿ ನೀರು ಬೇಕಾಗಲ್ಲ. ಈರುಳ್ಳಿಲೂ ನೀರಿದೆ, ನೋಡಿಕೊಂಡು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಚಪಾತಿ ಹಿಟ್ಟಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈಗ ಲಟ್ಟಿಸ್ಕೊಳ್ಳಿ. ಒಂದು ಸೈಡ್ ಲಟ್ಟಿಸ್ಕೊಂಡು ಸೆಂಟ್ರಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಎಣ್ಣೆ ಆದರೂ ಯೂಸ್ ಮಾಡಿ, ತುಪ್ಪ ಆದರೂ ಯೂಸ್ ಮಾಡಿ, ನಿಮ್ಮ ಇಷ್ಟ. ಎಣ್ಣೆ ಬೇಡ ಅಂದರೆ ತುಪ್ಪ ಯೂಸ್ ಮಾಡಿ. ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಈ ಥರ ಫೋಲ್ಡ್ ಮಾಡಿಕೊಂಡು ಆ ಕಡೆ ಮಡ್ಚ್ಕೊಂಡು ಪರೋಟ ರೀತಿ ಪದ್ರ ಬರುತ್ತೆ ಫ್ರೆಂಡ್. ತುಂಬ ಚೆನ್ನಾಗಿದೆ ಈ ರೆಸಿಪಿ ಮಾತ್ರ ನನಗೆ ತುಂಬ ಇಷ್ಟ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಪ್ಲೀಸ್. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎರಡೂ ಕಡೆ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳಿ. ನೋಡಿ, ಪುರಿ ಥರ ಉಪ್ತಾ ಇದೆ. ಮೂಲಂಗಿ ಪರೋಟ ಅಂತ ಯಾರಿಗೂ ಗೊತ್ತೇ ಆಗೋಲ್ಲ, ಅಷ್ಟು ಟೇಸ್ಟ್ ಬರುತ್ತೆ. ಮಕ್ಕಳಿಗಂತೂ ಗೊತ್ತೇ ಆಗೋಲ್ಲ. ನಾವು ವೆಜಿಟೇಬಲ್ ಅವ್ರಿಗೆ ಕೊಟ್ಟಂಗೂ ಆಗುತ್ತೆ. ಈ ಥರ ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಬಿಸಿ ಮೂಲಂಗಿ ಮೆಂತ್ಯ ಪರೋಟ ರೆಡಿ ಫ್ರೆಂಡ್ಸ್.